Audio Jungle. ಅಷ್ಟ ಇನ್ನೊಂದು 2 ನಿಮಿಷ ಕೂತ್ಕೊರಿ. ಈಗ ಫೋನ್ ಬಂದಿತ್ತು ಇದೆಲ್ಲ ಉತ್ತರ ಚೇತನ ವಿಜಯನಗರ ಸಚಿವರವರು ಬಂದು ಮಾತುಕತೆ ಚಳಿಗಾಲದ ಅಧಿವೇಶನ ನಡೀತಾ ಇರಬೇಕಾದ್ರೆ ಸಚಿವರೇ ದಿನಾಂಕನ ನಿಗದಿ ಮಾಡಬೇಕು. ಗೌರವಾನ್ವಿತ ಸಚಿವರು ನಿಗದಿ ಮಾಡಿರ್ತಕ್ಕಂಥ ದಿನದಂದು ರಾಜ್ಯದ ಮೂಲೆಗಳಿಂದ ಎಲ್ಲ ವಿಕಲಚೇತನ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮಹಾನಗರ ಪಾಲಿಕೆ ವರ್ಷಗಳಿಂದ ಅವರು ತಮ್ಮ ವೇತನವನ್ನು ಕಾಯಮಧ್ಯೆ ಆಗಬೇಕು ಅಂತೇಳಿ ಏನು ಆಗ್ರಹವನ್ನು ಮಾಡ್ತಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಡೇರಿಸ್ತೀವಿ ಅಂತ ಬಿಜೆಪಿ 9,000 ರೂಪಾಯಿ ಅವರಿಗೆ ವೇತನ ಫಿಕ್ಸ್ ಮಾಡಿದ್ದಾರೆ. ಇದು ಒಂದು ಕಡೆ. ಆದರೆ ಇವತ್ತು ಅವರ ಒತ್ತಾಯಕ್ಕೆ ಹಿಂದೆ ವಿರೋಧ ಪಕ್ಷ ನಾಯಕರಿದ್ದಾಗ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ ಸರ್ಕಾರ ಮುಂದೆ ಈಡೇರಿಸ್ತೀವಿ, ಅವರೇ ಕೊಟ್ಟಿರ್ತಕ್ಕಂಥ ಭರವಸೆನ ಈಡೇರಿಸಬೇಕು ಅಂತೇಳಿ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ದುರದೃಷ್ಟ ಅಂತ ಹೇಳಿದ್ರೆ ಇದು ಯಾವ ರೀತಿ ಒಂದು ಸರ್ಕಾರ ಬೇಜವಾಬ್ದಾರಿತನ ನಡ್ಕೊಳ್ತದೆ ಅಂತ ಹೇಳಿದ್ರೆ, ಪಾಪ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ, ಇಲ್ಲಿ ಬಂದವ್ರಿಗೆ ಯಾರು ದಿಕ್ಕು ಅನ್ನೋದಿಲ್ಲ, ಯಾರು ಬಂದು ಮಾತಾಡ್ತಾರೆ, ಯಾರೋ ಒಬ್ಬರು ಅಧಿಕಾರಿ ಬಂದು ಮಾತಾಡ್ತಾರೆ, ಕೂಡ ಮಾತಾಡ್ತಾರೆ. ಕರ್ತವ್ಯ ಇದೆ, ಅವ್ರದೇ ಕ್ಷೇತ್ರ, ಅವರ ಇಲಾಖೆನೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಬಂದು ಭೇಟಿ ಮಾಡಬೇಕು ಮಾತಾಡ್ತಾರೆ.